ವಿಜಯಪುರ ನಗರದಲ್ಲಿ ಇತ್ತೀಚೆಗೆ ಕಳ್ಳಕಾಕರ ಮತ್ತು ದರೋಡೆಕೋರರ ಹಾವಳಿ ಹೆಚ್ಚಾಗಿದೆ. ಇದರಿಂದ ಜನ ಭಯಭೀತರಾಗಿದ್ದಾರೆ. ಯಾಕಂದ್ರೆ ಮೊನ್ನಿನ ದಿವಸ ಸಂತೋಷ್ ಕನ್ನಾಳ್ ಅಂತಕ್ಕಂಥ ವ್ಯಕ್ತಿಯನ್ನ ಅವರ ಮನೆಗೆ ನುಗ್ಗಿ ದರೋಡೆಕೋರರು ರಾತ್ರಿ ಚೂರಿಯಿಂದ ಹಲ್ಲೆ ಮಾಡಿ ಮೇಲ್ಮಾಡಿಯಿಂದ ನುಗ್ಗಿದ್ದಾರೆ. ಆ ನುಗ್ಗಿದ ದುರ್ಘಟನೆಯಿಂದ ಆ ವ್ಯಕ್ತಿ ಕಿಡ್ನಿಯನ್ನು ಕಳ್ಕೊಂಡಿದ್ದಾನೆ, ಕೈಕಾಲು ಕಳ್ಕೊಂಡಿದ್ದಾನೆ. ಆತನನ್ನ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಿದಾಗ ಜಿಲ್ಲಾಸ್ಪತ್ರೆಯಲ್ಲಿ 4-5 ದಿವಸಗಳಿಗೆ ಇಟ್ಕೊಂಡು ಆತನಿಗೆ ಯಾವುದೇ ಸೂಕ್ತ ಚಿಕಿತ್ಸೆ ನೀಡದೆ ಆತನ ಒಂದು ಅಂಗಾಂಗಗಳ ವೈಫಲ್ಯ ಆದ ನಂತರ ಬೆಂಗಳೂರಿಗೆ ಕರ್ಕೊಂಡು ಹೋಗ್ರಿ ಅಂತ ಹೇಳಿ ಸ್ಥಳಾಂತರ ಮಾಡಿದ್ದಾರೆ. ಈ ಒಂದು ದಿವ್ಯ ನಿರ್ಲಕ್ಷ್ಯ ನಮ್ಮ ಬಿಜಾಪುರ ಜಿಲ್ಲೆಯ ಒಂದು ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿಗಳಿಂದ ಆಗಿದೆ ಅಂತ ಹೇಳಿ ನಾವು ಈ ಮೂಲಕ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ. ಒಂದ್ ವೇಳೆ ಸೂಕ್ತ ಚಿಕಿತ್ಸೆ ಕೊಡದೇ ಆಗದಿದ್ರೆ ತಕ್ಷಣಕ್ಕೆ ಅವರನ್ನ ಬೇರೆ ಕಡೆ ಸ್ಥಳಾಂತರಿಸಿದ್ರೆ ಇವತ್ತು ಆ ವ್ಯಕ್ತಿ ಬದುಕಿರ್ತಿದ್ರು ಏನೋ. ಏನೇ ಆಗಲಿ, ಇವತ್ತಿನ ದಿವಸ ಸರ್ಕಾರ ಆಗಲಿ, ಯಾವುದೇ ಜನಪ್ರತಿನಿಧಿಗಳಾಗಲಿ, ಅಧಿಕಾರಿಗಳಾಗಲಿ ಅವರ ಕುಟುಂಬಕ್ಕೆ ಭೇಟಿ ಕೊಟ್ಟಿಲ್ಲ, ಯಾವುದೇ ಒಂದು ಸರ್ಕಾರದಿಂದ ಸಹಾಯವನ್ನ ನೀಡಿಲ್ಲ. ಆ ಕಾರಣಕ್ಕಾಗಿ ನಾವು ಇವತ್ತು ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು, ನ್ಯಾಯವಾದಿಗಳು ಬೀದಿಗಳಿಗೂ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಅರ್ಪಿಸ್ತಾ ಇದ್ದೀವಿ. ದಿವಂಗತ ಸಂತೋಷ್ ಕನ್ನಾಳ್ ಅವರ ಧರ್ಮ ಪತ್ನಿ B.Ed ಆಗಿದೆ. ಅವರಿಗೆ ಒಂದು ಸರ್ಕಾರಿ ನೌಕರಿ ದೊರಕಿಸಿಕೊಡ್ಬೇಕು ಮತ್ತು ಅವರ ಕುಟುಂಬ ವರ್ಗದವರಿಗೆ ಆರ್ಥಿಕ ಬಲವನ್ನ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಒದಗಿಸಬೇಕು. ಒಂದ್ ವೇಳೆ ತಕ್ಷಣ ಈ ಒಂದು ಮನವಿಗೆ ಸ್ಪಂದಿಸದೆ ಹೋದ್ರೆ ಮತ್ತೆ ನಾವೆಲ್ಲ ಪ್ರಗತಿಪರ ಚಿಂತಕರು, ಹೋರಾಟಗಾರರು, ನ್ಯಾಯವಾದಿಗಳು ಬೀದಿಗಳಿಗೂ ಓಡಾಟ ಮಾಡಲಿದ್ದೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಹೆಸರು ನ್ಯಾಯವಾದಿ ದಾನೇಶ್ ಶೌಟಿ, ವಿಜಯಪುರ. ಮೊನ್ನೆ ಜನವರಿ 16ರಂದು ವಿಜಯಪುರ ನಗರದ ಜೈನಪುರ ಲೇಔಟ್ನಲ್ಲಿ ಕಳ್ಳರ ಗ್ಯಾಂಗ, ದರೋಡೆಕೋರರ ಗ್ಯಾಂಗ ಆ ಮನೆಯನ್ನು ಸಂತೋಷ್ ಕನ್ನಾಳ್ ಅವರ ಮನೆಗೆ ದರೋಡೆ ಮಾಡಲು ಹೋದಾಗ ಆ ಸಂದರ್ಭದಲ್ಲಿ ದರೋಡೆಕೋರರು ಮತ್ತು ಸಂತೋಷನ ಮಧ್ಯೆ ವಾದ ವಿವಾದ ಆಗಿ ಸಂತೋಷನಿಗೆ ದರೋಡೆಕೋರರು ಎದೆಗೆ ಮತ್ತು ಹೊಟ್ಟೆಗೆ ಚಾಕು ಹಾಕಿ ಮೇಲ್ಮಾಡಿಯಿಂದ ಕೆಳಗೆ ನುಗ್ಗಿಸಿದ್ರು. ಅವನು ತೀವ್ರ ಗಾಯಗಳಾಗಿ ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಸೇರಿಸಿದ್ರು. ಆದ್ರೂ ಕೂಡ ಅವನು ಚಿಕಿತ್ಸೆ ಫಲಕಾರಿ ಆಗದೆ ಮೊನ್ನೆ 4 ದಿನ ಫೆಬ್ರವರಿ 4ರಂದು ಮೃತನಾದ್ರೂ ಕೂಡ ರಾಜ್ಯ ಸರ್ಕಾರ ಆಗಿರ್ಲಿ, ಜಿಲ್ಲಾಡಳಿತ ಆಗ್ಲಿ ಅವನ ಕುಟುಂಬಕ್ಕೆ ಯಾವುದೇ ಪರಿಹಾರವನ್ನು ಕೊಟ್ಟಿಲ್ಲ. ಮತ್ತು ಆ ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಪರಿಹಾರ ಕೊಡಬೇಕು ಮತ್ತು ಅವನ ಮೃತ ಸಂತೋಷನ ಪತ್ನಿ BA B.Ed ಶಿಕ್ಷಣವಂತರಾಗಿದ್ದು ಅವಳಿಗೆ ಸರ್ಕಾರದಲ್ಲಿ ಒಂದು ಹುದ್ದೆ ಸರ್ಕಾರಿ ನೌಕರಿಯನ್ನು ನೀಡಬೇಕು. ಹೀಗಾಗಿ ಅವರು ಆರ್ಥಿಕವಾಗಿ ಅವರಿಗೆ ಒಂದು ಸರ್ಕಾರವನ್ನು ಸಹಾಯ ಮಾಡ್ಬೇಕಂತ ಹೇಳಿ ನಾವು ಜಿಲ್ಲಾಡಳಿತ, ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳನ್ನು ಮನವಿಯನ್ನು ಮಾಡ್ತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿ ಶೀಘ್ರದಲ್ಲಿ ಆ ಕುಟುಂಬಕ್ಕೆ ಒಂದು ಪರಿಹಾರ ನಿಧಿ ಕೊಡುವುದಾಗಿರ್ಬೋದು ಅಥವಾ ಅವರಿಗೆ ಒಂದು ಸರ್ಕಾರಿ ನೌಕರಿಯನ್ನು ನೀಡುವುದಾಗಿರ್ಬೋದು ಮಾಡಲೇಬೇಕು. ಮಾಡದೇ ಇದ್ರೆ ನಾವೆಲ್ಲ ವಿಜಯಪುರ ನಾಗರಿಕರಾಗಿರ್ಬೋದು, ಸಮಾನ ಮನಸ್ಕರ ವೇದಿಕೆ ಎಲ್ಲಾ ಪ್ರಗತಿಪರ ಸಂಘಟನೆ ಪ್ರಮುಖರು ನಾವೇ ಒಂದು ಹಣವನ್ನು ಸಂಗ್ರಹ ಮಾಡಿ ಆ ಕುಟುಂಬಕ್ಕೆ ಆರ್ಥಿಕವಾಗಿ ಒದಗಿಸ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇದು ಸರ್ಕಾರ ತಾವು ಆದಷ್ಟು ಬೇಗ ಅವ್ರ ಕುಟುಂಬಕ್ಕೆ ಒಂದು ಸಹಾಯವನ್ನು ಮಾಡಬೇಕು, ಅವರ ಸರ್ಕಾರಿ ನೌಕರಿಯನ್ನು ಕೊಡ್ಬೇಕಂತ ಹೇಳಿ ನಾವು ಆಗ್ರಹ ಪಡಿಸುತ್ತೇವೆ. ಶ್ರೀಶೈಲ್ ಮುಳ್ಜಿ, ವಕೀಲರು ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರು, ವಿಜಯಪುರ. ವಿಜಯಪುರ ಜಿಲ್ಲೆಯಲ್ಲಿ ಕಳೆದ 2 ತಿಂಗಳಿಂದ ಈ ಒಂದು ಕಳ್ಳರ ಹಾವಳಿ ತುಂಬಾ ಜಾಸ್ತಿ ಆಗಿರೋದ್ರಿಂದ ಕೇವಲ ವಿಜಯಪುರ ನಗರ ಮಾತ್ರ ಅಲ್ಲದೆ ಪ್ರತಿಯೊಂದು ಗ್ರಾಮಗಳಲ್ಲಿ ಕೂಡ ಈ ಒಂದು ಆತಂಕ ಉಂಟಾಗಿ ಎಲ್ಲ ಗ್ರಾಮಸ್ಥರು ತಾವೇ ರಾತ್ರಿ ಬೆಳತನ ಗಸ್ತು ಮಾಡಿ ಈ ಒಂದು ತಮ್ಮ ಮನೆ ಮಠಗಳನ್ನ ಕಾಯ್ಕೊಳ್ಳುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗೈತಿ. ಇದಕ್ಕೆ ಸಂಪೂರ್ಣವಾಗಿ ಜಿಲ್ಲಾಡಳಿತ ಹಾಗೂ ನಮ್ಮ ಪೊಲೀಸ್ ಇಲಾಖೆ ಸಂಪೂರ್ಣ ವಿಫಲ ಆಗೈತೆ ಅಂತ ಹೇಳ್ಬೋದು. ಇತ್ತೀಚೆಗೆ ಕಳ್ಳರು ಚಾಕು ಚುಚ್ಚಿ ಮೇಲ್ಮಡಿಯಿಂದ ಕೆಡವಿದಂತ ಸಂತೋಷ್ ಕನ್ನಾಳ್ ಅನ್ನೋ ವ್ಯಕ್ತಿ ಈ 2-3 ದಿವಸಗಳ ಹಿಂದೆ ಈ ಏಲೋಕವನ್ನು ತಿಳಿಸಿರುವಂತಹ ವಿಷಯ ತುಂಬಾ ಗಂಭೀರವಾಗಿ ಎಲ್ಲ ಒಂದು ಮನುಷ್ಯ ಜಾತಿ ಅಂತ ಎಲ್ಲ ವಿಚಾರ ಮಾಡ್ಬೇಕಾದಂತ ಒಂದು ವಿಚಾರ. ಯಾಕಂತಂದ್ರ ಈಗ ಒಂದು ಕುಟುಂಬ ಸಂಪೂರ್ಣವಾಗಿ ದುಡಿಯುವಂತ ವ್ಯಕ್ತಿಯ ಮೇಲೆ ನಿರ್ಧಾರ ಆಗಿರ್ತದ. ಆದ್ರೆ ಇವತ್ತಿನ ದಿನ ಆ ವ್ಯಕ್ತಿಗೆ ಇಲ್ಲಿ ವಿಜಯಪುರದ ಜಿಲ್ಲಾಸ್ಪತ್ರೆಯಲ್ಲಿ ಯಾವುದೇ ಒಂದು ಚಿಕಿತ್ಸೆ ಸಿಗಲಾರ್ದಕ್ಕೆ ಅವ್ರೇನದ ಸಾಲ ಸೋಲ ಮಾಡಿ ಸುಮಾರು 25 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರು ಕೂಡ ಬೆಂಗಳೂರಿನ ಪ್ರಸಿದ್ಧ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕೂಡ ಒಂದು ಅಡ್ಮಿಟ್ ಮಾಡಿ ತಪಾಸಣೆ ಮಾಡ್ತಾ ಇದ್ರು. ಅದು ಕೂಡ ವಿಫಲ ಆಗಿ ಇವತ್ತಿನ ದಿನ ಅವರು ಈ ಒಂದು ಸಾವನ್ನಪ್ಪಿರೋ ಘಟನೆ ಇಡೀ ಜಿಲ್ಲಾಡಳಿತ ಮಾತ್ರ ಅಲ್ಲ, ಈ ಮಾನವ ಕುಲ ಸಂಪೂರ್ಣವಾಗಿ ಚಿಂತೆ ಮಾಡ್ಬೇಕಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗದ. ಈ ಕೂಡಲೇ ಸಂಬಂಧಪಟ್ಟಂತ ಜಿಲ್ಲಾಡಳಿತ ಇರ್ಬೋದು, ಸರ್ಕಾರ, ರಾಜ್ಯ ಸರ್ಕಾರ ಇರ್ಬೋದು, ಅದೇ ರೀತಿಯಾಗಿ ಇಲ್ಲಿರುವಂತಹ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಎಲ್ಲಾ ಶಾಸಕರುಗಳು ಆ ಕುಟುಂಬದ ಮೇಲೆ ಒಂದಿಷ್ಟು ದಯ ತೋರಿಸಿ ಆ ಹೆಣ್ಮಕ್ಳಿಗೆ ಒಂದು ಸರ್ಕಾರಿ ನೌಕರಿ ಕೊಡೋದಿರ್ಬೋದು, ಅದೇ ರೀತಿಯಾಗಿ ಆ ಕುಟುಂಬಕ್ಕೆ ಪರಿಹಾರ ಕೊಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾ, ಇನ್ನು ಈ ಕಳ್ಳರ ಹಾವಳಿ ಇಲ್ಲಿಗೆ ನಿಲ್ಲಬೇಕು. ಅದು ಯಾರಾದಾರ ಸಂಪೂರ್ಣವಾಗಿ ತನಿಖೆ ಮಾಡಿ ಎಲ್ಲರೂ ನಿಶ್ಚಿಂತೆಯಾಗಿ ನಿದ್ದೆ ಮಾಡುವಂತ ಪ್ರಯತ್ನ ಮಾಡ್ಬೇಕಂತ
लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।